ಪರಮ ಪೂಜ್ಯರಿಂದ ಆಶೀರ್ವಚನವನ್ನು ಕೇಳೋಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಮೌನಯೋಗಿ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದ ಮಹಾತ್ಮರ ಜೀವನ ದರ್ಶನ ಪ್ರವಚನ ಮಂಗಲೋತ್ಸವದ ಸನ್ನಿಧಾನವನ್ನು ಅಲಂಕರಿಸಿರುವಂಥ ಶ್ರೀಮಠದ ಒಡೆಯರು, ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಮಾರ್ಗದರ್ಶಕರು, ಮಾತೃ ಹೃದಯರಾಗಿರುವಂಥ ಪೂಜನೀಯ ಶಿವಶಾಂತ ವೀರ ಶರಣರ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಸನ್ನಿಧಾನವನ್ನು ಅಲಂಕರಿಸಿದ ಹದುಳ ಹೃದಯದ ಪೂಜ್ಯರಾದ ಹೂವಿನಹಡಗಲಿ ಗವಿಮಠದ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ತಮಗೆಲ್ಲ ಪ್ರವಚನಾಮೃತವನ್ನು ಉಣಬಡಿಸಿ ಮಂಗಲ ನುಡಿಗಳಿಂದ ಹರಸಿರುವಂಥ ಅನುಭಾವಿಗಳು, ಆತ್ಮೀಯರು ಆಗಿರುವ ಬಳೋಟಿಗೆ ಹಿರೇಮಠದ ಶಿವಕುಮಾರ ಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಂಗೀತ ಕಲಾ ಬಳಗವೇ, ಶ್ರೀಮಠದ ಯಾವತ್ತೂ ಸದ್ಭಕ್ತರೇ, ನೆರೆದಿರುವ ಎಲ್ಲ ಹಿರಿಯರೇ, ತಾಯಿಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಶರಣರ ಜಾತ್ರೆ ಅದ್ಭುತ ಮತ್ತು ಅಪರೂಪ. ತಾವೆಲ್ಲ ಈ ಜಾತ್ರೆಯ ಸವಿಯನ್ನ ಪ್ರತಿ ವರ್ಷವೂ ಕೂಡ ಸವಿತಾ ಬರ್ತಾ ಇದ್ದೀರಿ. ನಿಜಕ್ಕೂ ನಾವೆಲ್ಲ ಶರಣರ ಅಂಗಳದಲ್ಲಿ ಪಾದವಿಟ್ಟಾಕ್ಷಣ ಕೈಲಾಸದ ವ್ಯವಸ್ಥೆಯನ್ನು ನೋಡ್ತೀವಿ. ಕೈಲಾಸದ ಅಂಗಳದಲ್ಲಿಯೇ ನಾವೆಲ್ಲ ಸೇರಿದ್ದೇವೆ ಅನ್ನುವ ಭಾವನೆ ಬರುವ ಹಾಗೆ ವ್ಯವಸ್ಥೆ ನಮಗೆಲ್ಲ ಕಂಗೊಳಿಸ್ತಾ ಇದೆ. ಇಂಥ ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಶಿವನುಡಿಗಳನ್ನು, ಶರಣರ ನುಡಿಗಳನ್ನು, ಅನುಭವದ ನುಡಿಗಳನ್ನು ಕೇಳ್ತಾ ಕೇಳ್ತಾ ಬರುವಂಥವರಾಗಿದ್ದೀರಿ. ಅದರಲ್ಲಿ ಇವತ್ತು ಪ್ರವಚನ ಮಂಗಲೋತ್ಸವ. ಪ್ರವಚನದ ಮಂಗಲ ನುಡಿಯ ಜೊತೆಗೆ ಇದುವರೆಗೂ ಮನರಂಜನೆಯ ಕಾರ್ಯಕ್ರಮಗಳನ್ನು ಕೂಡ ನೋಡಿದ್ರಿ. ಇಂಥ ಒಂದು ಸದಾವಕಾಶವನ್ನು ಪೂಜ್ಯರು ಸದಾವಕಾಲ ನಿಮಗೆಲ್ಲ ಕಲ್ಪಿಸಿಕೊಡ್ತಾ ಬರ್ತಿದ್ದಾರೆ. ನಮ್ಮ ನಿಮ್ಮ ಜೀವನಕ್ಕೆ ಬೇಕಾದ್ದೇನಪ್ಪ, ಏನನ್ನ ನಾವು ಪಡ್ಕೊಳ್ಬೇಕಾಗಿದೆ, ಏನನ್ನ ಪಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವಂಥ ಚಿಂತನೆಗೆ ನಮ್ಮನ್ನೆಲ್ಲ ಒಳಪಡಿಸುವಂಥ ಒಂದು ಕಾರ್ಯಕ್ರಮ ಇದು. ಶರಣರ ಒಂದು ವಚನ ಕೇಳ್ತೀವಿ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂಥ ವಚನ. ನೋಡ್ರಿ, ಪ್ರತಿ ಮಾತಿನ ಕೊನೆಗೆ ಒಲ್ಲೆ 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 ಅಂತ ಹೇಳೋದನ್ನು ಕೇಳ್ತೀವಿ. ಪ್ರಾಸವಾಗಿ ಹೇಳ್ಕೊಂಡು ಬಂದಾರ. ವಲ್ಯ ಅಂತನ್ನುವ ವಿಷಯ ಬಂದಾಗ ಅನುಭಾವಿ ಒಬ್ರು ಹೇಳ್ತಾರ, ಆಗಲಿ ಅನ್ನೋದಕ್ಕೇನು ಧೈರ್ಯ ಬೇಕಾಗಿಲ್ಲ, ಆಯ್ತು ಅಂತ ಹೇಳಲಿಕ್ಕೇನು ಧೈರ್ಯ ಬೇಕಾಗಿಲ್ಲ, ವಲ್ಯ ಅಂತ ಹೇಳೋದಕ್ಕೆ ಧೈರ್ಯ ಬೇಕು ಅನ್ನುವಂಥ ಮಾತನ್ನು. ಇಲ್ಲೇ ಧೈರ್ಯ ಏನ್ ಬಂತು ವಲ್ಯ ಅನ್ನಕ ಅಂದ್ರೆ, ನಾವೆಲ್ಲ 10 × 11
ಪರ್ಶಿಕುಡು ಗೋವಿಂದ ಅನ್ನುವಂಥ ವ್ಯವಸ್ಥೆ ಒಳಗೆ ಬಂದಂಥವ್ರು. ಎಲ್ಲರೂ ಹೆಂಗೋ ಹಂಗ ನಾವು, ಎಲ್ಲರೂ ಇದ್ದಂಗ ಇದ್ದು ಬಿಡೋದು, ಇದ್ದಂಗ ಹೋಗೋ ಸಿದ್ದೇಶ್ವರ ಅನ್ನೋ ಮಾತ ಐತಲ್ಲ, ಇಲ್ಲದ ವಿಚಾರ ಮಾಡೋದು ಯಾಕ, ಇದ್ದಂಗ ಹೋದ್ರೆ ಬದುಕು ಚಂದ ಅನ್ನುವಂಥ ಅನೇಕ ವಿಚಾರಗಳಿಗೆ ಒಳಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಬೇಕೋ ಬೇಡೋ, ಸರಿಯೋ ತಪ್ಪೋ, ಅವಶ್ಯನೋ ಅನವಶ್ಯನೋ ಯಾವುದನ್ನು ನೋಡ್ಲಾರ್ದೆ ಏನು ನಡೆದದೋ ಅದರೊಳಗೆ ನಾವೆಲ್ಲ ಬೆರೆತು ಹೋಗಿಬಿಡ್ತೀವಿ. ಆದರೆ ಒಂದು ಪ್ರಜ್ಞಾವಂತ ಮನಸ್ಸನ್ನ ಇಟ್ಟುಕೊಂಡು ಬದುಕಿನ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬೇಕು ಬೇಡ, ಸರಿ ತಪ್ಪು, ಅವಶ್ಯ ಅನವಶ್ಯ, ಯೋಗ್ಯ ಅಯೋಗ್ಯಗಳನ್ನು ವಿಚಾರ ಮಾಡಿ ಹೋಗುವಂಥ, ಹೆಜ್ಜೆ ಹಾಕುವಂಥ, ಬದುಕನ್ನ ಸರಿಯಾದ ದಾರಿಯಲ್ಲೇ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆಗೆ ನಾವೆಲ್ಲ ಒಳಗಾಗುವುದಿಲ್ಲ. ಅದಕ್ಕೆ ನಿಜಗುಂಡ್ರು ಹೇಳಿದ್ರಲ್ಲ, ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದಮಮ ಅಂತ ಹೇಳುವಾಗ ಸ್ವಲ್ಪ ವಿವೇಚನೆ ಇರ್ಲಪ್ಪ. ಎಲ್ಲದರ ಹಿಂದೆ ಬೆನ್ ಹತ್ತೋದಲ್ಲ, ಕುರಿ ಓಪಾದಿ ಒಳಗೆ ಒಂದರಿಂದ ಒಂದು ತಲೆ ತಗ್ಗಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಬಾರ್ದು. ಸ್ವಲ್ಪ ವಿಚಾರ ವಿವೇಚನೆಯಿಂದ ಹೆಜ್ಜೆ ಹಾಕಿದ್ರೆ ನಿನ್ನ ಬದುಕಿಗೆ ಚಂದ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಆ ಹಿನ್ನೆಲೆ ಒಳಗೆ ದಾಸಿಮಯ್ಯನವ್ರು ಹೇಳ್ತಾರ, ಸ್ವಲ್ಪ ವಿಚಾರ ವಿವೇಚನೆಯಿಂದ ನೋಡು, ಆಗ ಯಾವುದು ಅವಶ್ಯ ಅನಿಸ್ತದೋ ಅದನ್ನ ಮಾತ್ರ ನೀನು ಮಾಡ್ತಿ, ಅದನ್ನ ಒಪ್ಕೊಳ್ತಿ. ಯಾವುದು ಅವಶ್ಯ ಅಲ್ಲ ಅನಿಸ್ತದನೋ, ಅನಗತ್ಯ ಅನಿಸ್ತದನೋ ಅದನ್ನು ವಲ್ಯ ಅಂತ ಸಾರಾ ಸಗಟಾಗಿ ತಳ್ಳಿ ಹಾಕುವಂತ ವ್ಯವಸ್ಥೆಯನ್ನು ನೀ ಮಾಡಿಕೊಳ್ತಿ ಎನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅದನ್ನ ಹೇಳುವಂತಹದ್ದು ಕರಿಯ ನಿತ್ತಡೆ ಒಲ್ಲೆ. ನೋಡ್ರಿ, ಕರಿ ಅಂದ್ರೆ ಬಣ್ಣದ ವಿಚಾರ ಹೇಳಕತ್ತಿಲ್ಲ. ಕರಿ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ ಹಿಂಗಲ್ಲ. ಕರಿಯ ನಿತ್ತಡೆ ಒಲ್ಲೆ. ಕರಿ ಅಂದ್ರೆ ಆನೆ. ಆನೆ ಕೊಟ್ರು ವಲ್ಯ ಅಂತಾರೆ. ಎರಡನೇದಾಗಿ ಹೇಳ್ತಾರ ಸಿರಿಯ ನಿತ್ತಡೆ ಒಲ್ಲೆ. ಸಂಪತ್ತನ್ನ ಕೊಟ್ಟರು ಕೂಡ ಒಲ್ಲೆ ಅನ್ನುವಂಥದ್ದು. ಹಿರಿದಪ್ಪ ರಾಜ್ಯವ ನಿತ್ತಡೆಯೂ ಒಲ್ಲೆ. ಆನೆ ಅಲ್ಲ, ಸಂಪತ್ತಲ್ಲ, ರಾಜ್ಯವನ್ನೇ ಕೊಡ್ತೀನಿ ಅಂದರೂ ಕೂಡ ಒಲ್ಲೆ ಅನ್ನುವಂಥ ಮಾತು ಹೇಳ್ತಾರೆ. ಈ ಮಾತು ಹೇಳಕ್ಕೆ ಯಾರಿಗೆ ಸಾಧ್ಯದ ನೋಡ್ರಿ? ನಿಮಗೆ ಸಾಧ್ಯ ಆಗ್ತದ? ಆನೆ ಕೊಟ್ರೆ, ಸಂಪತ್ತು ಕೊಟ್ರೆ, ರಾಜ್ಯವನ್ನ ಕೊಟ್ರೆ ಒಲ್ಲೆನ್ನುವ ಧೈರ್ಯ ನಾವು ಮಾಡ್ತೀವಿ? ಮಾಡಕ್ ಸಾಧ್ಯನೇ ಇಲ್ಲ. ಮಾಡೋರು ಯಾರು ಅಂದ್ರೆ ಸತ್ಯವನ್ನ ತಿಳಿದವರು, ಶರಣರ ಹಾದಿ ಹಿಡಿದವರು. ಅಂಥವರು ಮಾತ್ರ ಇಂಥದ್ದನ್ನೇ ವಲ್ಯ ಅಂತ ನಿರಾಕರಣೆ ಮಾಡ್ತಾರೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆಯೂ ಒಲ್ಲೆ. ಯಾಕೆ ಒಲ್ಲೆ ಅಂತಾರಂದ್ರೆ, ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ಎದಕ್ಕೆ ಆನಿ ವಲ್ಯ, ಸಂಪತ್ತು ವಲ್ಯ, ರಾಜ್ಯ ವಲ್ಯ ಅಂತಾರಂದ್ರೆ, ಇದಕ್ಕಿಂತಲೂ ಮಿಗಿಲಾದದ್ದು ಏನಾದರೂ ಒಂದು ಅವರಿಗೆ ಸಿಕ್ಕಿರಬೇಕಲ್ಲ, ಅಥವಾ ಇದಕ್ಕಿಂತಲೂ ಮಿಗಿಲಾದದ್ದಂತ ಏನೇನಾದರೂ ಅವರಿಗೆ ಬೇಕಾಗಿರ್ಬೇಕಲ್ಲ. ಅದು ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಶರಣರ ಸುಳ್ನುಡಿ, ನಿಮ್ಮ ಶರಣರ ಅನುಭವದ ನುಡಿ, ನಿಮ್ಮ ಶರಣರ ಅಂತರಂಗದ ನುಡಿ, ನಿಮ್ಮ ಶರಣರ ಆತ್ಮದ ನುಡಿ, ನಿಮ್ಮ ಶರಣರ ಸಾಧನೆಯ ಸಿದ್ಧಿಯ ನುಡಿ. ಅದೊಂದನ್ನು ನನಗೆ ಕೊಟ್ರೆ ಆನೆಯೂ ಬೇಡ, ಸಂಪತ್ತು ಬೇಡ, ರಾಜ್ಯವೂ ಕೂಡ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡ್ರಿ ಅಂಥ ಮಾತು. ತಕ್ಕಡಿ ಒಳಗೆ ಒಂದು ಕಡೆ ಶರಣರ ಮಾತುಗಳನ್ನಿಟ್ಟು ಒಂದು ಕಡೆ ಆನೆಯನ್ನಿಟ್ರು ಏನಾಯ್ತಪ್ಪ ಅಂದ್ರೆ ಶರಣರ ಮಾತಿನ ತೂಕವೇ ಹೆಚ್ಚಾಯಿತು. ಒಂದು ಕಡೆ ಶರಣರ ಮಾತು, ಮತ್ತೊಂದು ಕಡೆ ಸಂಪತ್ತನ್ನ ಇಟ್ಟರು ಕೂಡ ಶರಣರ ಮಾತಿನ ತೂಕವೇ ಹೆಚ್ಚಾಯಿತು. ಮತ್ತೊಂದು ಕಡೆ ಶರಣರ ಮಾತುಗಳು
ಒಂದು ಕಡೆ ರಾಜ್ಯವನ್ನಿಟ್ಟರೂ ಕೂಡ ಶರಣರ ಮಾತಿನ ತೂಕವೇ ಹೆಚ್ಚಾಯಿತು. ಅಂದ್ರೆ ಶರಣರ ಮಾತಿನ ಕಿಮ್ಮತ್ತು ಎಷ್ಟಿರಬೇಕು ಅಂತೇಳಿ. ಹಾಗಾಗಿ ಶರಣರು ಕಿಮ್ಮತ್ತಿನ ಮಾತನ್ನ ಹೇಳ್ತಾ ಬಂದ್ರು. ಆ ಮಾತನ್ನ ಯಾರು ಕೇಳ್ತಾರೋ, ಆ ಮಾತನ್ನ ಯಾರು ಅನುಸರಿಸ್ತಾರೋ, ಆ ಮಾತಿನಂತೆ ಯಾರು ಬದುಕನ್ನು ರೂಪಿಸಿಕೊಳ್ತಾರೋ ಅವರ ಬದುಕಿನ ಕಿಮ್ಮತ್ತು ಕೂಡ ಹೆಚ್ಚಾಗುವ ಹಾಗೆ ಮಾಡ್ತಾರಲ್ಲ, ಅಂತಹ ಶರಣರ ಮಾತಿಗೆ ದೇವರೇ ನೀನು ಕೂಡ ನನಗ ಬೇಡ ಅನ್ನುವಂಥ ಮಾತನ್ನ ದಾಸಿಮಯ್ಯನವರು ಹೇಳ್ತಾ ಬರ್ತಾರ. ಹಾಗಾಗಿ ಶರಣರ ಮಾತಿನ ತೂಕ ಎಂಥದ್ದು ಅಂದ್ರೆ ದೇವರನ್ನು ಮೀರಿಸುವಂತಹದ್ದು. ಬರೀ ಆನೆಯಲ್ಲ, ಬರೀ ಸಂಪತ್ತಲ್ಲ, ಬರೀ ರಾಜ್ಯ ಅಲ್ಲ, ದೇವರಿಗಿಂತಲೂ ಮಿಗಿಲಾದ ತೂಕ ಉಳ್ಳದ್ದು ಯಾವುದಾದ್ರೂ ಇದ್ರೆ ಅದು ಶರಣರ ಮಾತು ಅನ್ನುವ ತೀರ್ಮಾನವನ್ನೇ ಜೇಡರ ದಾಸಿಮಯ್ಯನವರು ಕೊಡ್ತಾ ಬರ್ತಾರೆ. ಅಂದ್ರೆ ಎಂಥ ಕಿಮ್ಮತ್ತಿಂದು, ಎಂಥ ತೂಕದ್ದು ಅಂತ ಹೇಳಿ. ಅಂಥ ಶರಣರ ಮಾತುಗಳು 1, 2 ಅಂತ ಲೆಕ್ಕ ಹಾಕುವಂಥವಲ್ಲ. ಶರಣರ ಮಾತುಗಳು 100, 1000, ಕೋಟಿ ಅಂತ ಲೆಕ್ಕ ಹಾಕುವಂಥವುಗಳಲ್ಲ. ಶರಣರ ಮಾತುಗಳನ್ನ ಲೆಕ್ಕ ಹಾಕಿ ನೋಡಬಾರ್ದಂತ, ಶರಣರ ಮಾತನ್ನ ಲೆಕ್ಕ ಹಾಕಿ ನೋಡುವುದಲ್ಲಂತ, ಅದನ್ನ ತೂಕ ಮಾಡಿ ನೋಡ್ಬೇಕಂತ. ಎಷ್ಟು ತೂಕದ್ದು ಅಂತ ನೋಡಬೇಕು ಅಂತಂತಾರಂದ್ರೆ ಅದರ ತೂಕಕ್ಕೆ ಆನೆ ಹತ್ತುವುದಿಲ್ಲ, ಸಂಪತ್ತು ಹತ್ತುವುದಿಲ್ಲ, ರಾಜ್ಯ ಹತ್ತುವುದಿಲ್ಲ, ಇಡೀ ದೇವರನ್ನೇ ಕೂಡಿಸಿದರೂ ಕೂಡ ಆ ಮಾತಿನ ತೂಕಕ್ಕೆ ಸರಿಮಾರದು ಅನ್ನುವಂಥ ಮಾತು ಹೇಳ್ತಾರಂದ್ರೆ ಶರಣರ ಮಾತಿಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ಆ ಮಾತುಗಳನ್ನು ಕಿವಿಯಾಗಿ ಕೇಳಬೇಕು, ಮನದಲ್ಲಿ ಇಟ್ಕೊಳ್ಬೇಕು, ಆ ರೀತಿಯ ಬದುಕನ್ನ ಮಾಡಬೇಕು. ನಾವು ಕೂಡ ಭಗವಂತನೇ ಆಗಿ ಹೋಗ್ಲಿಕ್ಕೆ ನಮಗೆ ಸಾಧ್ಯದ ಅನ್ನುವಂಥ ವಿಚಾರ ಇಲ್ಲಿ ಮೂಡಿ ಬರ್ತದೆ. ಹಾಗಾಗಿ ಅಂಥ ನಮ್ಮಂಥ ಸಾಮಾನ್ಯರನ್ನೆಲ್ಲ ಶ್ರೀಮಂತರನ್ನಾಗಿ ಮಾಡುವಂಥ, ನಮ್ಮಂಥ ಮಂದಮತಿಗಳನ್ನ ನಮ್ಮನ್ನೆಲ್ಲ ಶಿವಮತಿಗಳನ್ನಾಗಿ ಮಾಡುವಂಥ, ಪಾಮರರನ್ನ ಪಂಡಿತರನ್ನಾಗಿ ಮಾಡುವಂಥ, ಹುಲುಮಾನವರನ್ನ ದೇವಮಾನವರನ್ನಾಗಿ ಮಾಡುವಂಥ ಶರಣರ ನುಡಿಗಳನ್ನ ಕಟ್ಟಿಕೊಡುವಂಥ ವೇದಿಕೆ ಅಂದ್ರೆ ಅದು ಶರಣರ ವೇದಿಕೆ ಅಂತೇಳಿ. ಇಂಥ ಶರಣರ ವೇದಿಕೆಯಲ್ಲಿ ವರ್ಷವೂ ಕೂಡ ಅದ್ಭುತವಾದ ಪ್ರವಚನ ಕಾರ್ಯಗಳು ನಡೆದು ಬರ್ತವೆ. ನಮ್ಮ ಅಪ್ಪಗಳು ವರ್ಷವೂ ಕೂಡ ನಾಡಿನ ಮೂಲೆ ಮೂಲೆಗಳಿಂದ ಒಳ್ಳೆ ಅನುಭಾವಿಗಳನ್ನ ಕರೆತಂದು ಪ್ರವಚನ ಮಾಡಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಬಳಗಾನೂರಷ್ಟೇ ಅಲ್ಲದೆ ಸುತ್ತೆಲ್ಲ ಹಳ್ಳಿಗಳ ಜನರನ್ನೆಲ್ಲ ಬರಮಾಡಿಕೊಂಡು ಅವರ ಬದುಕಿಗೆ ಶರಣರ ಬೆಳಕನ್ನ ತಂದೊಡ್ಡುವ ಕಾರ್ಯವನ್ನು ಮಾಡ್ತಾರೆ. ಅಂದ್ರೆ ಎಂಥ ದೊಡ್ಡ ಕಾರ್ಯ. ಹಾಗಾಗಿ ನಿಜವಾಗಿಯೂ ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದು ಎಣ್ಣೆ ಬತ್ತಿಯ ದೀಪದ ಬೆಳಕಲ್ಲ, ಈ ಎಲ್ಲ ಮಿನುಗುವಂಥ ವಿದ್ಯುತ್ ದೀಪದ ಬೆಳಕಲ್ಲ. ನಿಜವಾಗಿಯೂ ನಮ್ಮ ಬದುಕನ್ನ ಬೆಳಗುವಂತಹದ್ದು ಶರಣರ ಅನುಭವದ ಬೆಳಗು. ಅಂತ ಅನುಭವದ ಬೆಳಗನ್ನ ಸದಾ ಕಾಲ ನಮ್ಮಲ್ಲಿ ಬೆಳಗುವ ಹಾಗೆ ಮಾಡುವಂತ ಕಾರ್ಯ ಅದು ಈ ಜಾತ್ರಾ ಮಹೋತ್ಸವ ಅನ್ನುವಂತಹದ್ದು. ಆ ಹಿನ್ನೆಲೆ ಒಳಗೆ ಪೂಜ್ಯರು ಇಂಥ ಕಾರ್ಯವನ್ನು ಮಾಡ್ತಾ ಈ ವರ್ಷವೂ ಕೂಡ ಅದ್ಭುತವಾದಂಥ ಮಹಾತ್ಮರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ರು. ಅದರಂತೆ ನಮ್ಮ ಬಡವಟಿಗೆ ಹಿರೇಮಠದ ಶಿವಕುಮಾರ ಸ್ವಾಮಿಗಳು ಬಹಳ ಅದ್ಭುತವಾದ ಪ್ರವಚನವನ್ನ ನೀಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿ ಬಹಳ ಸಂತೋಷವಾಗಿದೆ. ಪೂಜ್ಯರೇನಪ್ಪಾ ಅಂತ ಕೇಳಿದ್ರೆ ಬಹಳ ಸದುಹೃದಯರು, ಆತ್ಮೀಯರು. ಅವರ ಮಾತುಗಳನ್ನ ಆಗಾಗ ಕೇಳ್ತಾ ಬಂದಿದ್ದೇವೆ. ಅದ್ಭುತ ಪ್ರವಚನಕಾರರು. ಜನಮಾನಸವನ್ನ ಅವರು ಮುದಗೊಳಿಸಿ ಹದಗೊಳಿಸಿ ಶರಣರ ವಿಚಾರಗಳನ್ನು ತುಂಬಿ ಅವರ ಪ್ರವಚನವನ್ನ ನಿಜಕ್ಕೂ ಜೀವನದಲ್ಲಿ ಅಳವಡುವಂತೆ ಮಾಡುವ ಕೌಶಲ್ಯ ಆ ಪೂಜ್ಯರಿಗಿದೆ. ಅಂಥ ಪೂಜ್ಯರು ಪ್ರವಚನ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹದ್ದು ಬಹಳ ವಿಶೇಷವಾಗಿದೆ. ಅದರ ಜೊತೆಗೆ ಮಂಗಲೋತ್ಸವದಲ್ಲಿ ನಿಮ್ಮನ್ನೆಲ್ಲ ಹರಸಲಿಕ್ಕೆ ಆಶೀರ್ವದಿಸಲಿಕ್ಕೆ ಬಂದಿರುವಂಥವರು ಹೂವಿನ ಹಡಗಲಿಯ ಪೂಜ್ಯರು, ಪರಂಪೂಜ್ಯರು ಪೂಜಾನಿಷ್ಠರು, ಸೇವಾಧಾರಿಗಳು. ಅವರ ಕಾರ್ಯ ಬಹಳ ದೊಡ್ಡದು ಅನ್ನುವಂಥದ್ದನ್ನೇ ಪೂಜ್ಯ ಶರಣರು ಹೇಳ್ತಾ ಇದ್ರು. ಅಂಥ ಪೂಜ್ಯರ ಒಂದು ದರ್ಶನಾಶೀರ್ವಾದ ನಿಮಗೆಲ್ಲ ಲಭಿಸ್ತಾ ಇರುವಂತಹದ್ದು ಪುಣ್ಯ ವಿಶೇಷ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸಿ ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತಾವಿರಬೇಕು, ಮಂಗಲೋತ್ಸವದಲ್ಲಿ ಭಾಗಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ತಾವು ಭಾಗಿಯಾಗಿರಬೇಕು ಅನ್ನುವಂಥ ಅಪ್ಪಣೆಯನ್ನು ಕೊಟ್ಟಾಗ
ಪೂಜ್ಯರ ಆಶೀರ್ವಾದ ಅಂತ ನಾನು ಕೂಡ ಬಂದು ತಮ್ಮೆಲ್ಲರ ಒಂದು ನೋಡುವಂಥ ಅವಕಾಶ, ಪೂಜ್ಯರೊಡನೆ ಒಡನಾಡುವ ಅವಕಾಶ, ಪೂಜ್ಯ ಶರಣರ ಆಶೀರ್ವಾದವನ್ನ ಪಡೆದುಕೊಳ್ಳುವಂಥ ಅವಕಾಶವನ್ನ ತಂದುಕೊಂಡಿದ್ದದ್ದು ಬಹಳ ಸಂತೋಷ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇಂಥ ಅವಕಾಶಗಳನ್ನ ಪಡ್ಕೊಂಡು ಸಂತೋಷ ಪಟ್ಟು ಹೋಗೋದಷ್ಟೇ ಅಲ್ಲ, ಶರಣರ 4 ವಾಣಿಗಳನ್ನ 4 ವಿಚಾರಗಳನ್ನ ನಮ್ಮ ಮನದಲ್ಲಿ ಇಟ್ಟುಕೊಂಡು ಹೋಗಬೇಕಾದದ್ದೇ ಬಹಳ ಅವಶ್ಯ ಅನ್ನುವಂತಹದ್ದು. ಒಂದು ತಮಾಷೆ ಕಥೆ ವಿಶೇಷ ಪ್ರೇರಣೆಯನ್ನು ನೀಡುವಂತಹದ್ದದ. ನೋಡ್ರಿ, ಒಬ್ಬಾತ ಸದಾಕಾಲ ದುಡಿದು ಮನೆತನ ನಡೆಸೋದ ಬಹಳ ಹೆಚ್ಚಾಗಿತ್ತಂತ. ಅಂಥದ್ರೊಳಗೆ ಹೆಣ್ತಿ ಅಂತಿದ್ಲಂತ, 16 ವರ್ಷ ಆದವು, ಏನ್ರಿ ನನಗಂತ ಏನಂತ ಮಾಡಿರಿ ನೀವು? ನಾನೇನು ಬೆಳ್ಳಿ ಬಂಗಾರ ಕೇಳಿಲ್ಲ, ಬಟ್ಟಿ ಬರೇನು ಕೇಳಿಲ್ಲ, ಖರೆ ನಿಮಗೆ ತಿಳಿದಾದ್ರೂ ನೀವೇನಾದ್ರು ಮಾಡಿರಿ ನನಗಿದು ತಕ, ಏನಾದರೂ ಮಾಡ್ರಿ ಅಂತಂದಾಗ ಅವ ಏನು ಮಾಡಿದ ಅಂದರೆ, ಆಯಿತು ಈ ತಿಂಗಳ ನಾನು ನಿನಗೆ ಅವಶ್ಯವಾಗಿ ಬಂಗಾರ ಕೊಡಿಸ್ತೀನಿ ಅಂತ ಹೇಳಿದ ಅವ. ಒಂದಿನ ಏನು ಮಾಡಿದ ಅಂದರೆ, ಬಂಗಾರದ ಬಳೆ 4 ಬಂಗಾರದ ಬಳೆ ಮಾಡಿಸಿ ತಗೊಂಡು ಬಂದಂತ. ರಾತ್ರಿ ಊಟ ಆದ ಮೇಲೆ ಚಂದಾಗಿ ಮಾತಾಡ್ಕೋತ ಕೂತಾಗ ಖುಷಿಯಿಂದ ಆಕೆ ಕೈಗೆ ಕೊಟ್ಟನಂತ. ಭಾಳ ದಿನದ ಹಂಬಲ, ಏನೋ ನೀ ಬಾಯಿ ಬಿಟ್ಟು ಕೇಳಿದ್ದೆ ಅಪರೂಪ, ತಗೋ ಅಂತ ಹೇಳಿ ಬಂಗಾರದ ಬಳೆಯನ್ನು ಕೊಟ್ಟನಂತ. ಆ ಬಂಗಾರದ ಬಳೆಯನ್ನ ತಗೊಂಡಾಕಿ ಭಾಳ ಸಂತೋಷ ಪಟ್ಲು. ತಿರುಗು ಮುರುಗಿ ಹೊಳ್ಳಾಡಿ ನೋಡಿಲ್ಲು, ಏನ್ರಿ ಎಂಥ ಚಂದ ಅದಾವಲ್ಲ ಅಂತ ಹೇಳಿ. ಮತ್ತು ಹಂಗೆ ಅನ್ಕೊಡ್ದೇನೆ ಸಂತೋಷ ಹೋಗಿ ಮುಖ ಸಪ್ಪಾತಂತ. ಯಾಕ ಇದು ತಕ ಸಂತೋಷದಿಂದ ಹೇಳಾಕತ್ತಿದ್ದಿ, ಭಾಳ ಚಂದ ಅದಾವ್ರಿ, ಭಾಳ ದಿವ್ಸಕ್ಕಾದ್ರೂ ಅಪರೂಪದ ಕೊಡಿಸಿರಲ್ಲ ಅಂತ ಹೇಳಿ ಸಂತೋಷ ಪಡುವಂತಾಕಿ ಒಮ್ಮಿದ್ದೊಮ್ಮೆಲೆ ಮುಖ ಯಾಕೆ ಗಂಭೀರ ಆತು ಅಂತಂದಾಗ ಆಕೆ ಅಂದ್ಲಂತ, ಬಂದ್ರಿ ಕೊಡೋದು ಕೊಟ್ರಿ, ರಾತ್ರಿ ಕೊಟ್ರೆ ಏನು ಮಾಡೋದದ? ಹಗಲಿಯರ ಕೊಟ್ಟಿದ್ರೆ 10 ಮಂದಿಗೆ ತೋರಿಸಿ ಸಂತೋಷ ಪಡ್ತಿದ್ನಿ, ರಾತ್ರಿ ತಂದು ಕೊಟ್ಟು ನಾ ಒಬ್ಬಕ್ಕೆ ನೋಡುವಂಗ ಆತಲ್ಲ ಅಂದ್ಲಂತ. ಇರ್ಲಿ ಬಿಡ, ಅದಕ್ಕೆ ಯಾಕೆ ವಿಚಾರ ಮಾಡ್ತಿ? ಬೆಳಗ್ಗೆ ಹರಿತದ, 4 ಮಂದಿಗೆ ಯಾಕೆ 10 ಮಂದಿಗೆ ಯಾಕೆ, ಊರೆಲ್ಲ ತೋರಿಸಲ್ ನಿನ್ಯಾರು ಬೇಡ ಅಂತಾರ ಅಂತ ಅವ ಹೇಳಿದ. ಆಕೆ ಕೈಯಾಗ ಹಾಕ್ಕೊಂಡು ಕೈಗೆ ತಿರುಗಾಡಿ ನೋಡಿಕೊಂಡು ತಾಸಾನು ತಾಸು ಕಳೆದ್ಲು. ಹೀಗೆ ಹೊತ್ತು ಗಳಿತಾ ಏನಾತು ಅಂತಂದ್ರೆ ಬೆಳಗ್ಗೆ ಹರಿದದ್ದ ಗೊತ್ತಾಗಲಿಲ್ಲ. ಬಂಗಾರ ಬಳೆ ನೋಡ್ಕೋತ ಬೆಳಗ್ಗೆ ಹರಿದಿತ್ತಂತ. ಕೋಳಿ ವರದಿದ್ರು ಕೇಳಿ ನೋಡ್ತಾಳ, ಚುಮು ಬೆಳಕು ಹರಿದದ. ಅಯ್ಯೋ ಶಿವನೇ, ಬಂಗಾರ ಬಳಿ ನೋಡ್ಕೋತ ಬೆಳಕು ಹರಿದದ್ದ ಗೊತ್ತಾಗಿಲ್ಲಲ್ಲ ಅಂತ ಹೇಳಿ, ಆಯ್ತು ಬಿಡು ಇನ್ನು ಕೆಲ್ಸಕ್ಕೆ ಹತ್ತಿದ್ರಾತು ಅಂತ ಅಂಗಳ ಕಸ ಹೊಡೆಯಾಕ ಬಂದಳು. ಅಂಗಳ ಕಸ ಹೊಡೆಯುವಾಗ ಲಕ್ಷ್ಯ ಎಲ್ಲಿ ಹೋತು ಅಂದ್ರೆ ಕೈಯಾಗ ತೊಟ್ಕೊಂಡಂತ ಬಳಿ ಕಡೆನ ಲಕ್ಷ್ಯ ಹೋತಂತಾಕಿದ್ರು. ಕಸ ಹೊಡ್ಕೋತ ಏನಾತು ಅಂತಂದ್ರೆ, ಆಕಿ ತನ್ನ ಮನಿ ಮುಂದಿನ ಅಂಗಳ ಆಟ ಹೊಡಿಲಿಲ್ಲ, ಬಾಜು ಮನಿ ಮುಂದಿನ ಅಂಗಳನು ಹೊಡೆದ್ಲಂತ. ಓಣಿ ಎಲ್ಲ ಅಂಗಳ ಹೊಡೆದ್ಲಂತ. ಹೊಡ್ಕೋತ ಎಲ್ಲಿಗೆ ಹೋದ್ ಮುಟ್ಟಿದ್ಲು ಅಂದ್ರೆ ಊರ ಅಗಶಿ ಬಾಗಲ್ ತಕ ಹೋಗಿದ್ಲತ್ತ. ವಾಲಿಕಾರ ನೋಡಿದವನ ಸಾಕಬೇ ಇವತ್ತ, ಮತ್ತೆ ನಾಳೆ ಹೊಡೆಯಕ್ಕೆ ಅಂತ ಹೋಗು ಅಂದಂತವ. ಅವಾಗಕ್ಕೆ ಅಯ್ಯೋ ಎಲ್ಲಿ ತಕ ಬಂದಿನೇ ನಾನು ಅಂತ ನಾಚಿಕೊಂಡು, ಏನಪ್ಪ ಇದು ಗತ್ಲ ಅಂತ ಹೇಳಿ ಬಳಿ ಸಂಬಂಧ ಹಿಂಗಾತಲ್ಲ ಅಂತ ಅನ್ಕೋತ ಮನೆಗೆ ಬಂದ್ಲು. ಮನೆಗೆ ಬಂದು ಗಂಡಗೆ ಹೇಳಿದ್ಲು, ಏನ್ರಿ ನನಗೆ ರಾತ್ರಿ ಬಳಿ ಕೊಡಿಸಿದ್ರಿ, ಹಾಕೊಂಡು ನೋಡ್ಕೋತ ಕುಂತೆ, ಬೆಳಗರ್ದದ್ದ ಗೊತ್ತಾಗಲಿಲ್ಲ. ಅದಂತೂ ಹೋಗ್ಲಿ, ಕಸ ಹೊಡ್ಕೋತ ಹೋದ್ರೆ ಅಗಶಿ ಬಾಗ್ಲಿಗೆ ಬಂದದ್ದ ಗೊತ್ತಾಗಿರ್ಲಿಲ್ಲ, ವಾಲಿಕಾರ ಹೇಳಿದ ಮೇಲೆ ನನಗೆ ಗುರ್ತಾತು, ಏನ್ರಿ ಇದು ಬಳಿಗತ್ಲ ಅಂತ ನಕ್ಕಳಂತೆ. ಕಥೆ ಇರುವಲ್ದಾಕ ಏನಪ್ಪಾ ಅಂತ ಕೇಳಿದ್ರೆ, ನಾವುಗಳು ಕೂಡ ಏನನ್ನ ಆಸೆ ಪಡ್ತೀವೋ ಆಶೆಯ ಗದ್ದಲದೊಳಗೆ ನಾವು ಬದುಕನ್ನು ಹೇಗೆ ಮಾಡ್ತೀವಿ ಅನ್ನೋದೇ ಮರ್ತು ಬಿಡ್ತೀವಿ. ಹಾಗಾಗಿ ಸರಿಯಾದ ಲಕ್ಷ್ಯದಲ್ಲಿ, ಸರಿಯಾದ ಪ್ರಜ್ಞೆಯಲ್ಲಿ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಮಹಾತ್ಮರ ಬದುಕು ಮಾರ್ಗದರ್ಶನ ಮಾಡ್ತದೆ ಅನ್ನುವಂಥ ಹಿನ್ನೆಲೆ ಒಳಗೆ ಪ್ರತಿ ವರ್ಷ ನಮಗೆಲ್ಲ ಮಹಾತ್ಮರ ಜೀವನ ದರ್ಶನ ಅನ್ನುವಂಥ ಪ್ರವಚನ ಇಟ್ಟುಕೊಂಡು ಶರಣರ, ಸಂತರ, ಮಹಾತ್ಮರ ಜೀವನದ ಪ್ರಮುಖ ಘಟನೆಗಳನ್ನು, ಪ್ರೇರಣಾದಾಯಕ ವಿಚಾರಗಳನ್ನು ನಮಗೆಲ್ಲ ಮುಂದಿಟ್ಟು ನಮ್ಮ ಬದುಕನ್ನೇ ನಮಗೆ ನೋಡಿಕೊಳ್ಳುವಂಥ, ನಮ್ಮ ಬದುಕನ್ನು ನಾವೇ ತಿದ್ದಿಕೊಳ್ಳುವಂಥ, ನಮ್ಮ ಬದುಕನ್ನು ನಾವೇ ಸುಧಾರಿಸಿಕೊಂಡು ಅದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಇಂಥ ಕಾರ್ಯಕ್ರಮಗಳನ್ನು ಸದಾವಕಾಲ ನಾವೆಲ್ಲ ಪಡ್ಕೊಳ್ತಾ ಹೋಗೋಣ. ಪೂಜ್ಯ ಶರಣರ ಪ್ರೀತಿಯ ಆಶೀರ್ವಾದಕ್ಕೆ ಪಾತ್ರ ಆಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಪೂಜ್ಯ ಶರಣರ
ಆಶೀರ್ವಾದವನ್ನು ಸದಾಕಾಲ ಬಯಸ್ತಾ ಅವರ ಪಾದದಲ್ಲಿ 2 ನುಡಿಗಳನ್ನು ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ವಂದನೆಗಳು. ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ, ಬ್ರಹ್ಮಾನಂದ ಮಠ ರಬಕವಿ ಸಂಸಿ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಅಪ್ಪ ಶಿವಶಾಂತವೀರ ಮಹಾಶರಣರಿಂದ ಆಶೀರ್ವಚನವನ್ನು ಕೇಳುವ. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ದಯಾಗನ ಶ್ರೀ ಗವಿಸಿದ್ದೇಶನನ್ನು, ಮಹಾಮಹಿಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಆಗಮಿಸಿದ ಎಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಜನಗಳೇ, ತಾಯಂದಿರೇ ಹಾಗೂ ಸದ್ಭಕ್ತರೇ, ಶ್ರೀಮಠದ ಜಾತ್ರೆ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಅದರ ಅಂಗವಾಗಿ ನಡೆದು ಬಂದಿರುವ ಮಹಾತ್ಮರ ಜೀವನ ದರ್ಶನ ಈ ಮಹಾಮಂಗಲೋತ್ಸವದಲ್ಲಿ ನಾವೆಲ್ಲ ಅನೇಕ ಶರಣರ, ಮಹಾನುಭಾವರ ಜೀವನ ಚರಿತ್ರೆಯನ್ನು ನಾವು ಕೇಳ್ತಾ ಬಂದಿದ್ದೇವೆ. ಒಬ್ಬ ಗರತಿ ಒಂದು ಮಾತು ಬರೀತಾಳೆ, ಶರಣಾರ ನೆನೆದಾರ ಸರಗಿಯ ಇಟ್ಟಂಗ ಅರಳು ಮಲ್ಲಿಗೆ ಮುಡಿದಂಗ ಎಲೆಮನವೇ ಶರಣೆಂಬ ಶಬ್ದ ಬಿಡಬೇಡ. ಜಾನಪದ ಸಾಹಿತ್ಯದಲ್ಲಿ ಶರಣರ ದೃಷ್ಟಿಕೋನವನ್ನು ಅವಲೋಕನ ಮಾಡಬೇಕು. ಬಂಗಾರದ ಆಭರಣದಲ್ಲಿ ಅತ್ಯಂತ ದೊಡ್ಡ ವಸ್ತು ಯಾವುದು ಅಂತಂದರೆ ಸರಿಗೆ. ಆ ಸರಿಗೆಯನ್ನು ತಾಯಂದಿರು ಮುಡಿದುಕೊಂಡ್ರೆ ಉಳಿದೆಲ್ಲ ವಸ್ತುಗಳ ಮೌಲ್ಯ ಅದು ಕಡಿಮೆ ಆಗ್ತದೆ. ಆಭರಣಗಳಲ್ಲಿ ಶ್ರೇಷ್ಠವಾದಂಥ ಆಭರಣ ಸರಿಗೆ. ಮತ್ತೊಂದು ಉದಾಹರಣೆಯನ್ನು ಕವಿ ನೀಡ್ತಾನೆ. ಹೂವುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹೂವು, ಬಹಳ ಸುವಾಸನೆಯನ್ನು ನೀಡುವಂಥ ಹೂವು ಯಾವುದು ಅಂದರೆ ಮಲ್ಲಿಗೆ ಹೂವು. ಅದು ಬಾಡಿದರೂ ಕೂಡ ಸುವಾಸನೆ ಇರ್ತದೆ, ಒಣಗಿದರೂ ಕೂಡ ಸುವಾಸನೆ ಇರ್ತದೆ. ಹೂವುಗಳಲ್ಲಿ ರಾಜ ಹೂವು ಯಾವುದು ಅಂತಂದರೆ ಮಲ್ಲಿಗೆ ಹೂವು ಅನ್ನುವಂಥದ್ದನ್ನು ನೀಡ್ತಾನೆ. ಮುಂದುವರೆದು ನಿನ್ನ ಜೀವನ ಸಾರ್ಥಕವಾಗಬೇಕಾದರೆ, ನಿನ್ನ ಮನಸ್ಸು ಸುಮಧುರವಾಗಬೇಕಾದರೆ ಶರಣರ ಸ್ಮರಣೆಯನ್ನು, ಶರಣರ ಧ್ಯಾನವನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕ ಅನ್ನುವಂಥ ವಿಚಾರವನ್ನು ಹೇಳುವುದರ ಜೊತೆಗೆ, ಇವತ್ತು ನಮ್ಮ ಬೊಳುಟಿಗೆಯ ಶಿವಕುಮಾರ ಸ್ವಾಮೀಜಿಯವರು 9 ದಿನಗಳ ಕಾಲ
9 ಶರಣರ ಜೀವನ ಚರಿತ್ರೆಯನ್ನು ಬಹಳ ಸುಂದರವಾಗಿ ಹೇಳುವುದರ ಜೊತೆಗೆ ಜನರ ಮನಸ್ಸನ್ನು ಆಧ್ಯಾತ್ಮದ ಕಡೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದರು. ಬಹಳ ಅನುಭಾವಿಗಳು. ಅನೇಕ ಮಠಗಳಲ್ಲಿ, ನಗರ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಶರಣ ಸಾಹಿತ್ಯವನ್ನು ಬಿತ್ತರಿಸುವಂಥ ಕಾರ್ಯ ಮಾಡ್ತಾರೆ. ಪೂಜ್ಯರು ಸರಳವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಅನುಭವವನ್ನು ನೀಡಿದರು. ಅವರ ಪ್ರೀತಿ, ಅವರ ಪ್ರೇಮ, ಅವರ ಅನುಭವ ನಮ್ಮ ಭಕ್ತರನ್ನು, ನಮ್ಮಗಳನ್ನು ಸಂತೋಷಗೊಳಿಸಿದೆ. ಅವರಿಗೆ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ನಮ್ಮ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಶರಣಕುಮಾರ ಸ್ವಾಮಿಯವರು, ಪಂಚಾಕ್ಷರ ಹೂಗಾರವರು, ಅವರ ಸಂದೇಶಕ್ಕೆ ಸಂಗೀತ ಭಾಳ ಮೆರುಗನ್ನು ನೀಡಿತು. ಆ ಕಲಾವಿದರಿಗೆ ಪೂಜ್ಯರ ಕೃಪೆ ಸದಾ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಇಂತಹ ಮಂಗಲ ಸಮಾರಂಭಕ್ಕೆ ನಮಗೆ ಆತ್ಮೀಯರು ಹೂವಿನ ಹಡಗಲಿ ಗವಿಮಠದ ಶ್ರೀಮಾನ್ಯಪ್ರ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ತಮ್ಮ ಸಂದೇಶವನ್ನು ನೀಡ್ತಾರೆ. ಹೂವಿನ ಹಡಗಲಿ ಗವಿಮಠವನ್ನು ಬಹಳಷ್ಟು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪೂಜ್ಯರು, ಅನುಭಾವಿಗಳು ಪ್ರತಿ ವರ್ಷ ನಮ್ಮ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಧರ್ಮ ಸಂದೇಶವನ್ನು ನೀಡಿ ಸಂತೋಷಗೊಳಿಸ್ತಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ರಬಕವಿಯ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಮಠದ ಮೇಲೆ ಬಹಳಷ್ಟು ಪ್ರೀತಿ, ವಿಶ್ವಾಸವುಳ್ಳವರು. ಅವರು ಇವತ್ತ ಹೋಗಂಗಿಲ್ಲ, ಇನ್ನೂ 3 ದಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಇರ್ತದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಟ್ಟಾರೆಯಾಗಿ ಈ ಮಂಗಲ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಡೆದು ಬಂತು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಸುಮಾರು 4 ಜನ ಮಹನೀಯರು ಶರಣರ ತುಲಾಭಾರವನ್ನು ಇಟ್ಟುಕೊಂಡಿದ್ದಾರೆ. ಬಳಗಾನೂರು ನಿವಾಸಿಯಾದ ಮರಿಯಪ್ಪ ಮೇಗಲ್ಮನಿ, ಅವರ ಮಗಳಾದ ಶ್ರೀಮತಿ ಸುಧಾ ಸಂತೋಷ್ ಕುಮಾರ್ ಕಟ್ಟಿಮನಿಯವರು ತುಲಾಭಾರದ ಭಕ್ತಿ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಕೌಲೂರಿನ ಮಹಂತೇಶ್ ಇಟಗಿ, ಆ ಕುಟುಂಬ ವರ್ಗವು ಕೂಡ ಶರಣರ ತುಲಾಭಾರವನ್ನು ಇಟ್ಕೊಂಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಂತ ಹಾರೈಸಿ, ಮುಂಡಗೋಡದ ಮಂಜುನಾಥ್ ನಾಗಪ್ಪ ಕಾಮತ್ ಅವರ ಸ್ಮರಣಾರ್ಥ ಮಗ ಸಚಿನ್ ಮಂಜುನಾಥ್ ಕಾಮತ್ ಅವರು ಇಲ್ಲಿ ಶರಣರ ತುಲಾಭಾರವನ್ನು ಇಟ್ಕೊಂಡಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ, ಇವತ್ತು ವಸಂತಗೌಡರು ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ, ಅವರ ಮಕ್ಕಳು ಎಲ್ಲರೂ ಸೇರಿಕೊಂಡು ಶರಣ ತುಲಾಭಾರವನ್ನು ಇಟ್ಕೊಂಡಿದ್ದಾರೆ. ಆ ಮಹನೀಯರಿಗೂ ಕೂಡ ಒಳ್ಳೆಯದಾಗಲಿ. ಒಟ್ಟಾರೆಯಾಗಿ ಅಂಧನಾಥ ಮಕ್ಕಳ ಶಿಕ್ಷಣಕ್ಕಾಗಿ ಈ ದಾಸೋಹ ಸೇವೆ ಸಲ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ,
ಈ ಮಂಗಲ ಸಮಾರಂಭಕ್ಕೆ ಜಾತ್ರೆಗೆ ಅನೇಕ ಜನ ಮಹನೀಯರು ತಮ್ಮ ತನುಮನಧನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ. ಪ್ರತಿಯೊಬ್ಬರ ಹೆಸರನ್ನು, ಪ್ರತಿಯೊಬ್ಬರ ವ್ಯಕ್ತಿಗಳನ್ನು ಕರೆಸಿ ಗೌರವಿಸಲಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಒಟ್ಟಾರೆಯಾಗಿ ನೀವು ದುಡಿದಿರುವಂಥ ಸಂಪತ್ತಿನಲ್ಲಿ ಧರ್ಮಕ್ಕಾಗಿ, ಸಮಾಜಕ್ಕಾಗಿ, ಶರಣರ ಸೇವೆಗಾಗಿ ಸಲ್ಲಿಸಿರ್ತಕ್ಕಂಥ ಅದು ಏನು ಭಕ್ತಿ ಸೇವೆ ಇರ್ತದೆ ಅದು ಪುಣ್ಯವನ್ನು ನೀಡುತ್ತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಮನುಷ್ಯ ದಾನಿ ಆಗಬೇಕು, ಸುದಾನಿ ಆಗಬೇಕು, ಪುಣ್ಯಾತ್ಮನಾಗಬೇಕು. ನಾವು ಗಳಿಸಿರುವಂಥ ಸಂಪತ್ತು ನಮಗೆ ಸಮಾಧಾನ ಕೊಡಬೇಕಾದರೆ ಮತ್ತೊಬ್ಬರಿಗೆ ಹಂಚಿ ನೀಡಿ ಉಂಡಾಗ ಮಾತ್ರ ಅದು ಸಂತೋಷ ನೂರ್ಮಡಿ ಆಗ್ತದೆ ಎನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ 2 ದಿನಗಳ ಕಾಲ ಕ್ಷೇತ್ರದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತವೆ. ತಾವೆಲ್ಲರೂ ವೀಕ್ಷಿಸಿ, ಕೇಳಿ, ಸಂತೋಷಪಟ್ಟು ತಾವೆಲ್ಲ ಜೀವನದಲ್ಲಿ ಆ ಮಾತುಗಳನ್ನು ನಡೆ, ನುಡಿ, ಬದುಕಿನಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನವನ್ನು ನಡೆಸಿರಿ ಅಂತ ಹಾರೈಸಿ ನನ್ನೆರಡು ಮಾತು ವಿರಾಮ ನೀಡ್ತೇನೆ. ಸಿದ್ಧಲಿಂಗೇಶ್ ಏಕೋ ದರಯ್ಯ ಹಿರೇಮಠ್ ಸಾಕಿನ ಕಡೆಕಲ್ಲು ಅವ್ರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ದಿವಂಗತ ಚೆನ್ನಮ್ಮಗೌಡ ಶಾನಿ ಕೆ ಪಾಟೀಲ್ ಇವರ ಸ್ಮರಣಾರ್ಥವಾಗಿ ಮಲ್ಲಿಕಾರ್ಜುನ ಗೌಡ ಕೆ ಪಾಟೀಲ್ ಅವ್ರ ಪರವಾಗಿ ಒಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿಯಾಗಿ ಡಾಕ್ಟರ್ ಎಸ್.ಎಂ. ವಿನುತಾ, ಡಾಕ್ಟರ್ ಎ.ಎಂ. ಕೃಪಾನಿಧಿ ಮತ್ತು ಮಕ್ಕಳು ದಾವಣಗೆರೆ ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಶಿವಲೀಲಾ ಷಡಕ್ಷರಯ್ಯ ಮತ್ತು ಮಕ್ಕಳು ದಾವಣಗೆರೆ ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿಯಾಗಿ ಶ್ರೀ ಪ್ರದೀಪ್ ಕರಿಂಡಿ ಸಾಕಿನ್ ಯಲಬುರ್ಗ ಅವರು ಕೂಡ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ದೇವಸಮುದ್ರ ಗ್ರಾಮದಿಂದ ಬಂದಿರತಕ್ಕಂಥ ಒಬ್ಬ ಭಕ್ತರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಶರಣಪ್ಪ ಬಸಪ್ಪ ಆರ್ ಬಿರಳಿನ ಸಾಕಿನ ಬೆಳಗಾನೂರು ಬಂದು ಆಶೀರ್ವಾದವನ್ನು ಪಡಿಬೇಕು. ಅವರ ಮಳಿಮಠ ಸಹೋದರೊಬ್ಬರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಯಾರು ಹೇಳ್ಬೇಡ್ರಿ, ಅಜ್ಜವರ ಆಶೀರ್ವಚನದ ತುಲಾಭಾರದ ಇನ್ನು 10 ನಿಮಿಷ. ನಾನು ಯಾರ ಹೆಸರಿನ ಬೇಗನೆ ಬರಬೇಕು, ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ನೆರೆದಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಹುಬ್ಬಳ್ಳಿ ಅಂದ್ಕೊಳ್ಳೆ ನಮಗೆ ನೆನಪಾಗೋದು 3000 ಮಠ, ಸಿದ್ಧಾರೂಢ ಮಠ. ಧಾರವಾಡ ಅಂದರೆ ನೆನಪಾಗೋದು ಮೃತ್ಯುಂಜಯ ಅಪ್ಪಗಳು. ನವಲಗುಂದ ಅಂದರೆ ನೆನಪಾಗೋದು ನಾಗಲಿಂಗಪ್ಪಚ್ಚ. ಶಿವಯೋಗ ಮಂದಿರ ಅಂದರೆ ನೆನಪಾಗೋದು ಕುಮಾರೇಶ್ವರರು. ಗದಗ ಅಂದರೆ ನೆನಪಾಗೋದು ಪುಟ್ಟಯ್ಯ ಅಜ್ಜ, ಪಂಚಾಕ್ಷರಿ ಅಜ್ಜವರು. ಕೊಪ್ಪಳ ಅಂದರೆ ನೆನಪಾಗೋದು ಗವಿಸಿದ್ದೇಶ್ವರರು. ಬಳಗಾನೂರು ಅಂದರೆ ನೆನಪಾಗೋದು ಚನ್ನವೀರ ಶರಣರ ಸ್ಮರಣೆ ಅನ್ನುವಂಥದ್ದು. ಏನು ಮಹಾತ್ಮರ ನೆಲೆ ಐತಲ್ಲ, ಬಹಳ ದೊಡ್ಡದು. ನಮ್ಮ ಕುರು ಬೇರೆ, ಮಹಾತ್ಮರ ಕುರು ಬೇರೆ. ಈ ದೇವುಗಳು ಬರ್ತಿದ್ದು ನೋಡ್ರಿ, ಅವಕ್ಕಂತಿದ್ರು ಕುರು ಕೊಟ್ಟೋರಿ, ಕುರು ಕೊಟ್ಟೋರಿ ಅಂತಂದು. ಈಗೆಲ್ಲ ದೇವೆಲ್ಲ ಮಾಯಾಗ್ಯಾವ. ಈಗ ಈ ಧಾರವಾಹಿ ನೋಡೋರ ದೊಡ್ಡ ದೇವ್ ಇದ್ದಂಗೆ ಅವರು. ಹೌದಲ್ಲ, ನೋಡ್ಕೊಂತ ಕುಂತಿರ್ತಾರೆ ಹಂಗೆ ಧಾರವಾಹಿ.
ಕುಂತಿರ್ತಾರಲ್ಲ, ಎರಡು ಹೋಗಿ ಬಂದ್ರು ಸಹಿತ ಅಂತಿರ್ತಾರೆ ಹಂಗೆ. ಅದು ಮಹಾತ್ಮರಲ್ಲಿ ಎಂಥ ಶಕ್ತಿ ಇರ್ತೈತಿ ಅಂತ ಮಹಾತ್ಮರನ್ನ ನೆನೆಯೋದು. ಅದಕ್ಕೆ ಒಬ್ಬ ರಾಜ ಬಂದು ಕೇಳ್ತಾನೆ, ಒಬ್ಬ ಬುದ್ಧಿಯನ್ನ ಅಂದ್ರೆ ಮಹಾತ್ಮರನ್ನ ಕೇಳ್ತಾನೆ, ಅಪ್ಪ ನಾನು ಮಠವನ್ನು ಕಟ್ಟಿಸ್ಬೇಕಂತ ಮಾಡೀನಿ, ಅರಮನೆಯನ್ನು ಕಟ್ಟಿಸ್ಬೇಕಂತ ಮಾಡೀನಿ, ಯಾವುದರಿಂದ ಕಟ್ಟಿಸ್ಲಿ? ಗುರುಮನೆಯನ್ನು ಯಾವುದರಿಂದ ಕಟ್ಟಿಸ್ಲಿ? ಕಲ್ಲಿನಿಂದ ಕಟ್ಟಿಸ್ಲು, ಮಣ್ಣಿನಿಂದ ಕಟ್ಟಿಸ್ಲು, ಕಟ್ಟಿಗೆ ಇಟ್ಟಿಗೆಗಳಿಂದ ಕಟ್ಟಿಸ್ಲು ಅಂತ ಕೇಳಿದಾಗ ಆ ಮಹಾರಾಜನಿಗೆ ಆ ಸ್ವಾಮೀಜಿ ಹೇಳ್ತಾರೆ, ನೋಡಪ್ಪ, ಅರಮನೆಯನ್ನು ಮಣ್ಣಿನಿಂದ ಕಟ್ಟು, ಗುರುಮನೆಯನ್ನು ಶಿಲೆಯಿಂದ ಕಟ್ಟು ಅಂದರೆ ಕಲ್ಲಿನಿಂದ ಕಟ್ಟು ಅಂತ ಹೇಳ್ತಾರೆ. ಆಗ ಬಹಳ ಆಶ್ಚರ್ಯ ಆಗ್ತದೆ. ಆ ಕುತೂಹಲಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಮಹಾರಾಜ ಕೇಳ್ತಾನೆ, ಸ್ವಾಮೀಜಿ ಯಾಕೆ ಗುರುಮನೆಯನ್ನು ಕಲ್ಲಿನಿಂದ ಕಟ್ಟಬೇಕು, ಅರಮನೆಯನ್ನು ಮಣ್ಣಿನಿಂದ ಕಟ್ಟಬೇಕು, ಯಾಕೆ ಹೇಳು ಅಂತ ಹೇಳ್ತಾರೆ. ಗುರುಮನೆ ಎಂದೂ ನಾಶವಾಗಬಾರ್ದಪ್ಪ, ಅರಮನೆ ನಾಶವಾದರೂ ನಡಿತೈತಿ, ಗುರುಮನೆ ನಾಶವಾದರೆ ಸಂಸ್ಕೃತಿ ಸಂಸ್ಕಾರದ ನಾಶ ಹರಣ ಆಗ್ತೈತಿ, ಅದಕ್ಕೆ ನಾಶವಾಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡ್ರಿ, ಚನ್ನವೀರ ಶರಣರು ಏನು ಮಾಡಿದರು ಅಂತಂದರೆ, ಅವರು ಪ್ರತಿಯೊಂದು ಭಕ್ತರಲ್ಲಿ ಗುರುಮನೆಯನ್ನು ಕಟ್ಟಿದರು. ಎಂಥ ಗುರುಮನೆ ಅಂದರೆ ಗವಿಸಿದ್ಧನ ಅರಮನೆ. ಅದು ಗವಿಸಿದ್ಧನ ಸ್ಮರಣೆಯ ಅರಮನೆ. ಶಂಭೋ ಹರ ಹರ ಮಹಾದೇವ ಪಾಯಿಮಾಂ ಗವಿಯಸಿದ್ಧ ಪಾಯಿಮಾಂ. ಏನು ಸ್ಮರಣೆ ಅದು? ಮೈಕ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ಸ್ಮರಣೆ ಮಾಡಿಬಿಟ್ರೆ ತಲ್ಲೀನರಾಗಬೇಕು. ಅವರ ಇವತ್ತಿಗೂ ಸಹಿತ ವಿಡಿಯೋಗಳನ್ನು ನಾವು ನೋಡಿದರೆ ಬಹಳ ಖುಷಿಯಾಗುತ್ತೆ, ಅಷ್ಟೇ ಭಕ್ತಿಯ ಉತ್ಸಾಹ ಬರ್ತದೆ. ಆ ಪ್ರತಿರೂಪವನ್ನು ನಾವು ಯಾರಲ್ಲಿ ಕಾಣ್ತೀವಿ ಅಂದರೆ ಶಿವಶಾಂತವೀರ ಶರಣರಲ್ಲೇ ಕಾಣ್ತೀವಿ ಅನ್ನುವಂಥದ್ದು. ಆ ಪ್ರತಿರೂಪ, ಆ ಹಾಡೋದು, ಅವರ ಧ್ವನಿ, ಅವರ ಶಕ್ತಿ ಕರಗತ್ತ. ಅದಕ್ಕೆ ಕರಕಮಲ ಸಂಜಾತ ಅಂತ. ಆಶೀರ್ವಾದ ಶಕ್ತಿ ಐತಲ್ಲ, ಬಹಳ ದೊಡ್ಡದು. ಆ ಆಶೀರ್ವಾದ ಶಕ್ತಿ ನಿಜಕ್ಕೂ ಸಹಿತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೈತಿ. ಒಬ್ಬ ರಾಜ ಮಂತ್ರಿ ಮಾಡ್ಕೋಬೇಕಾಗಿತ್ತು. ಮಂತ್ರಿ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಅಳಿಯನ ಮಂತ್ರಿ ಮಾಡ್ಕೋ ಅಂತ ಹೆಂಡತಿ ಹೇಳ್ತಿದ್ಲು. ಆದರೆ ಮಂತ್ರಿ ಮಾಡ್ಕೋಬೇಕನ್ನೋದು ಆಶೆ ಯಾವುದಿತ್ತು ಅಂದರೆ ಮಂತ್ರಿ ಮಗನನ್ನೇ ಮಾಡ್ಕೋಬೇಕು ಅನ್ನುವಂಥದ್ದು. ಅದರ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ಮಹಾರಾಜ ಕೊನೆಗೆ ಒಂದು ಪರೀಕ್ಷೆಯನ್ನು ಇಡ್ತಾನೆ. ಮಂತ್ರಿ ಮಗನಿಗೂ ಇಡ್ತಾನೆ, ಅಳಿಯನಿಗೂ ಇಡ್ತಾನೆ. ನೋಡು, ಒಂದಿಷ್ಟು ನಾನು ಕಡಲೆಯನ್ನು ಕೊಡ್ತೀನಿ, ನಾನು ಕೇಳಿದಾಗ ನೀನು ಕೊಡಬೇಕು ಅಂತ ಹೇಳ್ತಾರೆ. ಆಯ್ತಂತ ಇಬ್ಬರು ತಗೊಂಡು ಹೋಗ್ತಾರೆ. ಮಂತ್ರಿಯ ಅಳಿಯನಾಗಿರ್ತಕ್ಕಂಥವನು ಒಂದು ಪೆಟ್ಟಿಗೆಯಲ್ಲಿ ಅದನ್ನು ಇಡ್ತಾನೆ, ಭದ್ರವಾಗಿ ಇಡ್ತಾನೆ. ಮತ್ತೆ ಇಟ್ಟು ಕೀಲಿಯನ್ನು ಹಾಕ್ತಾನೆ. ಮುಂದೊಂದು ದಿನ ಮಹಾರಾಜ ಕರೆಸ್ತಾನೆ, ಏನಪ್ಪ, ನಾನು ಕಡ್ಲಿ ಕೊಟ್ಟಿದ್ನಲ್ಲ, ತೊಗೊಂಡು ಬಾ. ಅಳಿಯ ಓಡಿ ಹೋಗ್ತಾನೆ, ಟ್ರಂಕ್ ತೊಗೊಂಡು ಬರ್ತಾನೆ. ಟ್ರಂಕ್ನಾಗಿರ್ತಕ್ಕಂಥ ಕಡಲೆ ತರ್ತಾನೆ. ಕಡಲೆ ಪರಿಸ್ಥಿತಿ ಏನಾಗಿರ್ತೈತಿ ಅನ್ನೋದು ನಿಮ್ಗೆ ಬರ್ತೈತಿ. ಅದೇ ರೀತಿ ಮಂತ್ರಿಯ ಮಗನನ್ನು ಕರೆಸ್ತಾನೆ, ಏನಪ್ಪ, ಕಡಲೆ ಕೊಟ್ಟಿದ್ನಲ್ಲಿ ತೊಗೊಂಡು ಬಾ. ಮಹಾರಾಜ, ತಪ್ಪು ತಿಳ್ಕೊಬೇಡ, ನನ್ನ ಜೊತೆಗೆ ನೀನು ಬರಬೇಕು ದಯಮಾಡಿ. ಯಾಕೋ? ಇಲ್ಲ, ನನ್ನ ಜಮೀನಿಗೆ ಬರಬೇಕು ನೀನು. ಯಾಕ? ಇಲ್ಲ, ನೀನು ಅಲ್ಲಿ ಬಂದ್ರೆ ಗೊತ್ತಾಗ್ತೈತಿ, ನಿನ್ನ ಕಡಲೆ ನಾನು ಕೊಡ್ತೀನಿ. ಆಯ್ತು ನಡಿ ಅಂತಾನೆ. ಆ ಜಮೀನಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಗೋಡಾಮ್ ಇರ್ತೈತೆ, ಅದನ್ನ ತೋರಿಸ್ತಾನ. ನಿನ್ನ ಕಡಲೆ ಇಲ್ಲದ ನೋಡಿ ತಗೋ.
ಏನು ಸಾವಿರಾರು ಚೀಲದ ನಿಟ್ಟು. ಅಲ್ಲಪ್ಪ, ನಾನು ಕೊಟ್ಟಿದ್ದು ಒಂದು ಸೇರು, ಇಷ್ಟೆಲ್ಲ ಕಡಲೆ ನನವಲ್ಲ. ಇಲ್ಲ ಮಹಾರಾಜ, ನಿನವೇ ಅವು. ಹೆಂಗ? ಇಲ್ಲ, ನೀನು ಕೊಟ್ಟಿರ್ತಕ್ಕಂಥ ಕಡಲೆ ಒಂದು ಸೇರನ್ನು ನಾನು ಪಡಿ ಮಾಡಿದೆ, ಪಡಿಯನ್ನು ಗಿತ್ನ ಮಾಡಿದೆ, ಗಿತ್ನ ಹೋಗಿ ಚೀಲ ಆಯಿತು, ಚೀಲ ಹೋಗಿ 1000 ಚೀಲ ಆಗೈತಿ, ತಗೋ ನಿನ್ನ ಅರಮನೆಗೆ ಅಂತ ಹೇಳ್ತಾನೆ. ಹಾಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನವೀರ ಶರಣರು ಏನು ಮಾಡಿದರು ಅಂತಂದರೆ ತಪಸ್ಸು, ಗುರುಸೇವ. ಆ ಗುರುಸೇವಾದಲ್ಲಿ ತಲ್ಲೀನರಾಗಿ ಬಹುಶಃ ಅಂತರ್ಗತದ ಎಲ್ಲ ಅನುಭವಗಳನ್ನು ಪಡ್ಕೊಂಡು ತಾವೇ ಆದರು, ಶಂಕರರಾದರು. ಆ ಶಂಕರತ್ವದ ಎಲ್ಲ ಆಶೀರ್ವಾದ ಯಾರಿಗೆ ಹರಿಸಿ ಆಶೀರ್ವಾದ ಮಾಡಿದ್ರು ಅಂದರೆ ಶಿವಶಾಂತವೀರ ಶರಣರಿಗೆ ಹರಿಸಿದ್ರು, ಆಶೀರ್ವಾದ ಮಾಡಿದರು ಅನ್ನೋದಕ್ಕೆ ಇದೇ ಜಾತ್ರೆ ಸಾಕ್ಷಿ ಎನ್ನುವಂಥದ್ದು. ಮತ್ತು ನಮಗೂ ಸಹಿತ ಎಲ್ಲ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಟ್ರೆಜರ್ನ ಕೊಟ್ಟೋಗಿರ್ತಾರೆ. ನಾವೇನು ಮಾಡಿರ್ತೀವಿ, ಭಾಳ ದೊಡ್ಡ ಮನೆತನ ರೀ ಅಂತೀವಿ, ಎಲ್ಲ ಹೋಗೇ ಬಿಟ್ಟಿರ್ತೈತಿ. ಅಂದರೆ ನಾವು ಆಸೆಗಾಗಿ ಹುಟ್ಟಿದವರು, ಆಮಿಷಕ್ಕಾಗಿ ಹುಟ್ಟಿದವರು, ಹೆಣ್ಣು ಹೊನ್ನು ಮಣ್ಣಿಂಗಾಗಿ ಹುಟ್ಟಿದವರು. ಅದಕ್ಕೆ ಅಲ್ಲಂಪ್ರಭುಗಳು ಅದನ್ನೇ ಹೇಳಿದರು, ಆಶೆಗಾಗಿ ಸತ್ತವರು ಕೋಟಿ ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ, ಹೆಣ್ಣು ಹೊನ್ನು ಮಣ್ಣಿಂಗೆ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಅಂತ. ನೋಡ್ರಿ ಎಷ್ಟು ಪುರಾಣ, ಎಷ್ಟು ಚಂದ ಹೇಳಿದರು ನಮ್ಮ ಅಜ್ಜವರು. ಶಿವಕುಮಾರ್ ಅಜ್ಜವರು ಬಹಳ ಚಂದ ಪುರಾಣವನ್ನು ಹೇಳಿದರು. ರಬಕವಿ ಅಪ್ಪುಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು, ಹಾಗೆ ಅಷ್ಟೇ ಪ್ರೀತಿ, ಅಷ್ಟೇ ಮಾತೃ ಹೃದಯದ ನುಡಿಗಳನ್ನು ಆಡಿ ಹರಿಸಿ ಹಾರೈಸಿದವರು ನಮ್ಮ ಪರಮ ಪೂಜ್ಯ ಶಿವಶಾಂತವೀರ ಶರಣರು ಅನ್ನುವಂಥದ್ದು. ಅವರ ನಲ್ಮೆಯ ಮಾತೈತಲ್ಲ, ನಿಜಕ್ಕೂ ಖುಷಿ ತರ್ತದೆ. ಈಗ ಕೆಲವು ಮಂದಿ ಇರ್ತೀವಿ, ನಾವು ಪುರಾಣ ಕೇಳೋದು ಭಾಳ ದೊಡ್ಡದು. ಕೆಲವು ಮಂದಿ ಇರ್ತಾರೆ ಪುರಾಣ ಹಚ್ಚಾರ, ಇವತ್ತು ಹೋದ್ರಾತ್ ನಾಳೆ ಹೋದ್ರಾತ್, ಇವತ್ತು ಹೋದ್ರಾತ್ ನಾಳೆ ಹೋದ್ರಾತ್, ಹಿಂಗೆ ಕೆಲವು ಮಂದಿ ಇರ್ತೀವಿ. ಒಂದೂರ ಹಿಂಗೆ ಪುರಾಣ ಹಚ್ಚಿದ್ರಂತ. ಇದನ್ನ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಪುರಾಣ ಹಚ್ಚಿದ್ರು, ಪುರಾಣ ಹಚ್ಚಿದ ಟೈಮ್ನೊಳಗೆ ಇವತ್ತು ಹೋದ್ರಾತು ನಾಳೆ ಹೋದ್ರಾತು, ಇವತ್ತು ಹೋದ್ರಾತು ನಾಳೆ ಹೋದ್ರಾತು, ಹಿಂಗೆ ಕೊನೆಗೆ ಮಂಗಲ ಟೈಮ್ ಬಂತು. ನಾಳೆ ಹೆಂಗೆ ಮಂಗಲ, ಹೆಂಡತಿ ಗಂಡನ ಕರೆದ್ಲು, ನೋಡು ಪ್ರಾಣರು ಕೇಳಿಬ ಹೋಗು, ನಂದು ಒಂದು ಸ್ವಲ್ಪ ಮನೆಯಾಗ ಕೆಲಸ ಐತಿ, ನಾನು ಹೋಗಂಗಿಲ್ಲ ಅಂದವ. ಎಲ್ಲ ನಿಮ್ಮನ್ನ ಬಿಟ್ಟೀನಿ. ಈಗ ನೋಡ್ರಿ ಸರ್ಕಾರದಾಗ ನಿಮ್ಮನ್ನ ಬಿಟ್ಟಾರೆಲ್ಲ. ಈಗ ಸಂತಿ ತೊಗೊಂಬರ್ರಿ ಅಂದ್ರೆ ನಿಮಗೆ ಅಂತಾರೆ, ಅಂಗಡಿಗೆ ಹೋಗಿ ಬರ್ರಿ ಅಂದ್ರೆ ನಿಮಗೆ ಅಂತಾರೆ. ಯಾಕಂದ್ರೆ ಆಧಾರ್ ಕಾರ್ಡ್, ಆಟೋ ಚಾರ್ಜ್ ಇಲ್ಲ, ಏನಿಲ್ಲ, ಎಲ್ಲ ನಿಮ್ದ. ಮತ್ತು ಎಲ್ಲ ನಿಮ್ದ ಅಂದ್ರೆ ರೊಟ್ಟಿ ಸಿಗ್ತದೆ, ಇಲ್ಲಾಂದ್ರೆ ಇಲ್ಲ. ಆ ಮೀಸಿ ಮೇಲೆ ಲಿಂಬೆಹಣ್ಣು ಕುಣಿಸ್ತಾನಂದ್ರೆ ಸಹಿತ ಕೇಳ್ಬೇಕು ನಿಮ್ಮ ಮಾತು, ಇಲ್ಲಾಂದ್ರೆ ಸುಟ್ಟಿಗೆ ಸಿಡಿತೀರಿ ನೀವು. ಹಂಗೆ ಹೆಂಡತಿ ಅಂದು ಹೋಗ್ಬಾ, ಇಲ್ಲ ಸಾಧ್ಯಿಲ್ಲ, ನೀನು ಹೋಗ, ಇಲ್ಲಿಲ್ಲ ಹಂಗೆ ಮಾಡ್ಬೇಡ, ಹೋಗಿ ಬಾ. ಇಲ್ಲ ಹೋಗ್ತೀನಿ, ನಾನು ಪುರಾಣ ಅನ್ನೋದ ನನಗೆ ಬರ್ತಿಲ್ಲ, ಸುಮ್ಮನೆ ಹೋಗೋದು. ಎಲ್ಲಿ ಕುಂದ್ರಬೇಕು, ಲಾಸ್ಟಿಗೆ ಕುಂದ್ರು. ಆಕೆಂದ್ಲು, ತಡಿ ನಿನಗೆ ಹಸಿವು ತಡ್ಕೊಳೋದಾಗಲ್ಲ, ಪ್ರಸಾದ ಭಾಳ ಲೇಟ್ ಆಗುತ್ತದು, 11ಕ್ಕೆ ಮಂಗಲಾಗ್ತೈತಿ, ಒಂದಿಷ್ಟು ಊಟ ಮಾಡೇ ಹೋಗಿಬಿಡು, ಒಂದು 5 ರೊಟ್ಟಿ ಉಂಡ ಹೋಗಿಬಿಡು ಅಂದ್ರು. ಮಸ್ತ್ ಉಂಡ ಹೋದ. ಲಾಸ್ಟ್ ಕಂಬಿತ್ತು, ಕುಂತ ಕೂಡಲೇನ ಶುರು ಮಾಡಿದ್ರು ಪುರಾಣ, ಪ್ರಾರ್ಥನೆ ಪ್ರಾರಂಭ ಮಾಡಿದ್ರು. ಸಾಂಬ ಸದಾಶಿವ ಸಾಂಬಸ ಅನ್ಕೊಂತ ಹೋಗೇ ಬಿಟ್ಟವ. ಈಗ ಕೆಲವರು ಹಂಗೆ ಕಳಸನ ಬಿದ್ದಿರ್ತಾವೆ. ಈಗ ಆಮೇಲೆ ಕಣ್ಣು ಗೋಲಿ ಗುಂಡಾಗಿರ್ತಾವ ಅನ್ನೋದು, ಹಾಂ ಕಳಸ ಬಿತ್ತದು. ಯಾವಾಗ ಜಮಕಾರ ಮಾಡ್ಸಕ್ಕೆ ಬಂದರು ಎದ್ದವಳು ಅಂದರು, ಅವಾಗ ಸಾಂಬ ಸದಾಶಿವ ಶುರು ಮಾಡಿದಿವ. ಮಾರ ಪುರಾಣ ಮುಗದಕ್ಕೆ ನಡಿ ಮನೆಗೆ ಅಂದ್ರು. ಇವ ಅನ್ಕೊಂತ ಬಂದು ಅದಾಗ ಗುಂಗ್ನಾಗ ಇದ್ನಲ್ಲ, ಮನೆಗೆ ಬಂದ ಸಾಂಬ ಸದಾಶಿವ, ಓಣ್ಯಾಗ ಸಾಂಬ ಸದಾಶಿವ, ನಾಯಿ ಒದ್ರಾಕತ್ತಿದ್ದು ಸಾಂಬ ಸದಾಶಿವ, ಅಲ್ಲಿ ಸಾಂಬ ಸದಾಶಿವ, ಡೋರ್ ಬಾರಿಸಿದ ಸಾಂಬ ಸದಾಶಿವ. ಹೇಳ್ತಿ ಅಂದ್ಲು, ಒಳಗೆ ಬರ್ರಿ ಅಂದ್ಲು ಸಾಂಬ ಸದಾಶಿವ. ಆಮೇಲೆ ಒಂದು ಒಣಕೆ ತೊಗೊಂಡು ಬಿಟ್ಲು ಹೆಟ್ಟ ಮಾಂಸ. ಮತ್ತು ಮನೆಗೆ ಹೋಗಿ ನೀವು ಹಂಗೆ ಮಾಡಿರಿ. ಅದು ಮಾಂಸ ಪಿಂಡ ಶರೀರವಾಗಿ ಮಂತ್ರಪಿಂಡ ಶರೀರ ಆಗಿತ್ತು ನೋಡ್ರಿ. ಮಂತ್ರ ಅಂದಂದು ಅದು ಬಂಗಾರ ಆಗಿಬಿಡ್ತು, ಒಣಕೆ. ಅದು ಯಾವಾಗ ಬಂಗಾರ ಆಯ್ತು ಎಲ್ಲ ತೊಗೊಂಡು ಬಂದರು, ಮನೆ ಕಟ್ಸಿದ್ರು, ಎಲ್ಲ ಆಯ್ತು. ಮಕ್ಕಳು ಮನೆಯವ್ರನ್ನ ಕರೆದ್ರು ಊಟಕ್ಕೆ.
ಆಕೆ ಅಂದ್ಲು ಇದೆಲ್ಲ ಹೆಂಗೆ ಅಂದ್ರೆ ಇಲ್ಲ ಪುರಾಣ ಕೇಳಿದ ಮಹಿಮೆ ಅಂದ್ರೆ ನಾಳಿಂದ ನಾವು ಪುರಾಣಕ್ಕೆ ಹೋಕ್ಕೀವಿ ಅಂದ್ಲಾಕಿ. ಅಲ್ಲ ಪುರಾಣ ಮಂಗ್ಲಾಗೈತಲ್ಲ ನಮ್ಮ ಊರಾಗ ಎಲ್ಲಿ ಹೋಕ್ಕಿದೆ, ಪಕ್ಕದ ಊರಾಗ ಎಲ್ಲರೂ ಇಲ್ಲಿ ಹೋಗ್ತೀವಿ. ಗಂಡನ ರೆಡಿ ಮಾಡಿದ್ಲು, ಎಲ್ಲ ಟ್ರೈನಿಂಗ್ ಕೇಳಿದ್ಲಲ್ಲ ಈಕೆ ಹೆಂಗೆ ಫಸ್ಟಿಗೆ ಹಿಂಗೆ ಊಟ ಮಾಡಿಸಿ ಕಳಿಸ್ಬೇಕು, ಆನಂತರ ಅಲ್ಲಿ ಹೋಗಿ ಕುಂದ್ರಬೇಕು, ಸಾಂಬ ಸದಾಶಿವ ಅನ್ಬೇಕು, ಅನ್ಕೊಂತ ಮನೆಗೆ ಬರ್ಬೇಕು, ಡೋರ್ ಬಾರಿಸಿದ್ರು ಸಾಂಬ ಸದಾಶಿವ ಅನ್ಬೇಕು ಎಲ್ಲ ಹೇಳಿದ್ಲು ಗಂಡಗೆ. ಹಿಂಗೆ ಬರ್ಬೇಕು ನೀನು, ಅಪ್ಪಿ ತಪ್ಪಿ ಬದಲಿ ಆಗಬಾರ್ದು ನೋಡಂದ್ಲು. ಆಯ್ತು ಅಂದವ. ಹೋದ ಪುರಾಣ ಕೇಳ್ಕೊಂತ ಸಾಂಬ ಸದಾಶಿವ ಅಂತ ನಿದ್ದಿಗೆ ಹೋದ. ಮನೆಗೂ ಬಂದ, ಬರುತ್ತಲೆ ಒಳಗೆ ಬಾ ಅಂದ್ ಹೆಂಡತಿ. ಸಾಂಬ ಸದಾಶಿವ ಅಂತಿದ್ದ, ಒಳಗೆ ಬಾ ಅಂದ್ಲು, ನಾ ಬರಂಗಿಲ್ಲ ಅಂದ್. ಒಳಗೆ ಬಾ ಅಂದ್ಲು, ಬರಂಗಿಲ್ಲ ಅಂದ್. ಒಳಗೆ ಬಾ ಅಂದ್ಲು, ಬರಂಗಿಲ್ಲ. ಯಾಕಂತಿದ್ನಂದ್ರೆ ಏನು ಬಂಗಾರದ ಒಣಿಕೆ ಆಗುತ್ತೆ ಅಂದಿದ್ರಲ್ಲ, ಆಕೆ ಊರನ ಒಣಿಕೆ ಎಲ್ಲ ತೊಗೊಂಡು ಬಂದಿದ್ಲು. ಊರನ ಒಣಿಕೆ ಎಲ್ಲ ತೊಗೊಂಡು ಬಂದು ತಂದಿಟ್ಟು ಹೊಡಿದ್ಲು. ಬರ್ತೀಯೇ ಇಲ್ಲ ಅಂದ್ಲು, ಬರಂಗಿಲ್ಲ ಅಂದ. ಬಿಟ್ಲು ಅಂದ್ ಹೇಟ್ ಅಲ್ಲೇ ಹೋಗಿಬಿಟ್ಟ. ಪರಿಸ್ಥಿತಿ ಹಿಂಗಾಗ್ತದೆ. ಅದಕ್ಕೆ ಅಧ್ಯಾತ್ಮ ಅನ್ನುವಂಥದ್ದು ಏನು ಮಾಡ್ತದೆ ಅಂದರೆ ಸಂಜೀವಿನಿ, ಶರಣರ ನುಡಿ, ನಡೆ ಚೆನ್ನ ನುಡಿ ಚೆನ್ನ, ಪ್ರಮತರೋಳು ಚೆನ್ನ ಪುರಾತನರೋಳು ಚೆನ್ನ, ಸವಿ ನುಡಿ ಅಂಬಲಿ ರುಚಿಯಾಯಿತೆಂದು ಕೈದೆಗೆದ ನಮ್ಮ ಚೆನ್ನ ಅಂತ. ಅಮೃತವಾಣಿ ಐತಲ್ಲ ಅದು ಬಹಳ ಎತ್ತರವಾಗಿರ್ತಕ್ಕಂಥದ್ದು, ಸ್ಮರಣೆ ಐತಲ್ಲ ಎತ್ತರವಾಗಿರ್ತಕ್ಕಂಥದ್ದು. ಅಂಥ ನುಡಿಗೋಪುರವನ್ನು ನಮಗೆಲ್ಲ ನೈವೇದ್ಯವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ಪರಮ ಪೂಜ್ಯ ಶಿವಶಾಂತವೀರ ಶರಣರಿಗೆ ಸಲ್ತತಿ ಎನ್ನುವಂಥದ್ದು. ಎಷ್ಟು ಶ್ರಮ ಪಡ್ತಾರೆ ಪರಮ ಪೂಜ್ಯರು. ಹಗಲಿರುಳು ಸಹಿತ ಭಕ್ತರ ಮನೆಗೆ ದಯಮಾಡಿಸೋದು, ಪೂಜಾ ಮಾಡೋದು, ಅನುಷ್ಠಾನ ಮಾಡೋದು, ಮತ್ತು ಕುರುಡರಿಗೆ ಕುಂಟರಿಗೆ ಸಾಕುವಂಥದ್ದು. ಹಗಲಿರುಳು ಶ್ರಮಜೀವಿಯಾಗಿ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ನಿಂತವರು ಅವರಾಗಿದ್ದಾರೆ ಅನ್ನುವಂಥದ್ದು. ಪರಮ ಪೂಜ್ಯ ಚನ್ನವೀರ ಶರಣರು ಅವರು ಒಂದು ಭಕ್ತಿಯ ತಲ್ಲಣವನ್ನು ಸೃಷ್ಟಿಸಿದರೆ ಆ ಸೃಷ್ಟಿಗೆ ಪ್ರತಿ ಸೃಷ್ಟಿಯಾಗಿ ಎಲ್ಲ ಕಾರ್ಯಕ್ಕೆ ಕಾರಣೀಭೂತರಾದಂಥವರು ನಮ್ಮ ಪೂಜ್ಯ ಶಿವಶಾಂತವೀರ ಶರಣರು ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿ, ಇಂಥ ಜಾತ್ರೆಯನ್ನು ನೋಡಿದಾಗ ನನಗನ್ಸುತ್ತೆ ಬಳಗಾನೂರು ಅಂದಿಗೂ ನೋಡಿದ್ದೇವೆ, ಇಂದಿಗೂ ನೋಡಿದ್ದೇವೆ. ಬಹುಶಃ ಎಷ್ಟು ಚಲೋ ಜಾತ್ರೆಗೆ ತಂದರೆ ಕೊಪ್ಪಳದ ಎರಡನೇ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಬಳಗಾನೂರದ ಶರಣರ ಮಠದ ಜಾತ್ರೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ಬಹಳ ಹರ್ಷವಾಗೈತಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ಸಹಿತ ಬಹಳಷ್ಟು ತನುಮನ ಸೇವೆಯನ್ನು ಅವರು ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಭಕ್ತಾದಿಗಳು, ಇಲ್ಲಿ ಒಬ್ಬರ ಹೆಸರು ಹೇಳಿದ್ರೆ ನಾವು ತಪ್ಪಾಗ್ತದೆ, ಎಷ್ಟು ಮಂದಿ ಅವರಿಗಾಗಿ ದುಡಿತಿದ್ದಾರೆ ಅನ್ನೋದರಲ್ಲಿ ನೆನಪು ಮಾಡಿಕೊಂಡ್ರೆ ಹರ್ಷ ಆಗ್ತದೆ. ಮನೆ ಮಠ ಎಲ್ಲವನ್ನು ಬಿಟ್ಟು ಶರಣರಿಗೆ ನಾವು ನಮ್ಮ ಶರೀರವನ್ನೇ ಸಮರ್ಪಣೆ ಮಾಡಿದ್ದೇವೆ ಅನ್ನುವಂಥ ಭಾವ ಇಟ್ಟಿದ್ದಾರೆ. ನಮ್ಮ ಇಲ್ಲೇ ಸಂತೆಗೆ ನಮ್ಮ ಜಂತ್ಲೀಶ್ವರಿನಲ್ಲಿ ರಥೋತ್ಸವ ಪ್ರಾರಂಭ ಮಾಡುವಂಥ ಸಮಯ, ಬೆಳ್ಳಿ ಮೂರ್ತಿಯನ್ನು ಮಾಡಿಸುವಂಥ ಸಮಯ, ಇವೆಲ್ಲನ್ನ ನೆನಪು ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಅಂದರೆ, ನಾವಿದ್ದೇವೆ, ನಿಮಗೆ ಬಲಗೈಯಾಗಿ ನಾವಿದ್ದೇವೆ, ನೀವು ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಚನ್ನವೀರ ಶರಣರ ಸ್ವರೂಪದ ಎಲ್ಲ ನುಡಿಗಳನ್ನು ನೈವೇದ್ಯ ಮಾಡಿ ಇವತ್ತು ಈ ನಾಡಿಗೆ ಒಂದು ಪರಿಪೂರ್ಣತೆಯ ಬೆಳಕನ್ನು ಹರಿಸುವಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಶಕ್ತಿಗಳು ಅನೇಕರಿದ್ದಾರೆ ಅನ್ನೋದು. ಇದಕ್ಕೆ ಕಾರಣ ಯಾರು ಅಂದರೆ ಚನ್ನವೀರ ಶರಣರು ಅನ್ನುವಂಥ ಮಾತನ್ನು ನಾವು ನೆನಪು ಮಾಡ್ಕೋಬೇಕು. ಇದಕ್ಕೆಲ್ಲ ಆಶೀರ್ವಾದ ಕೊಪ್ಪಳದ ಜಗದ್ಗುರು ಮರುಶಾಂತವೀರ ಮಹಾಶ್ರೀಗಳ ಆಶೀರ್ವಾದ, ಅಂತಃಕರಣ ಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಎಲ್ಲ ಬೆಳಕಿಗೆ ಕಾರಣ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮಗೂ ಕರೆಸಿದ್ದು ಬಹಳಷ್ಟು ಸಂತೋಷ. ಪ್ರತಿ ವರ್ಷವೂ ಸಹಿತ ಪರಮ ಪೂಜ್ಯರು ಎಲ್ಲೇ ಕಾಣಲಿ, ಅವರು ಯಾವ ಕಾರ್ಯಕ್ರಮದಲ್ಲಿ ಕಾಣಲಿ, ಅತ್ಯಂತ ಪ್ರೀತಿ ವಿನಯತೆಯಿಂದ ನಮ್ಮನ್ನು ಮಾತನಾಡಿಸಿ ಹಾರೈಸುವಂಥ ಮನೋಭಾವ ಪರಮ ಪೂಜ್ಯರಲ್ಲಿ ಕಾಣ್ತೀವಿ. ಅಂತ ಪರಮ ಪೂಜ್ಯರು, ಮಾತೃ ಹೃದಯದ ಪರಮ ಪೂಜ್ಯರು. ನನಗೆ ಒಂದು ಸಲ ಆಶ್ಚರ್ಯ ನಿಮಗೆ ಹೇಳ್ತೀನಿ, ಅವ್ರು ಎಷ್ಟು ಮಾತೃ ಹೃದಯ ಅಂತಂದ್ರೆ, ನಾವು ಒಂದು ಕಡೆ ಹೋಗಿದ್ವಿ, ಹೋದ ಸಮಯದೊಳಗೆ ಸುಮ್ಮನೆ ಆ ಮಕ್ಕಳಿಗೆ ಏನು ತೊಗೊಂಡು ಹೋಗಿದ್ರು ಅಂತಂದರೆ, ಆ ಮಕ್ಕಳಿಗೆ ಎಲ್ಲ ಹಣ್ಣು ಹಂಪಲ ಗೋಡಂಬಿ ದ್ರಾಕ್ಷಿ ಎಲ್ಲ ತೊಗೊಂಡು ಹೋಗಿ ಬಹುಶಃ ನಮ್ಮ ಮನೆ ಮಕ್ಕಳಿಗೆ ನಾವು ಕೊಡ್ತೀವಿ ಇಲ್ಲ ಅಷ್ಟು ಅಂತಃಕರಣದಿಂದ ಕೊಟ್ಟು
ಅವ್ರನ್ನ ಮುದ್ದಾಡಿ ಅವ್ರನ್ನ ಹಾರೈಸಿ ಚೆನ್ನಾಗಿ ಓದಬೇಕು ಅನ್ನುವಂಥದ್ದನ್ನು ಹಾರೈಸಿದ ಮಾತೃ ಹೃದಯ ಪರಮ ಪೂಜ್ಯರು ಯಾರಾದರಿದ್ರೆ ಶಿವಶಾಂತವೀರ ಶರಣರು ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಅಷ್ಟು ಸಮಾಜದ ಮೇಲೆ ಪ್ರೇಮ ಪ್ರೀತಿ ಅನ್ನುವಂಥ ಮಾತನ್ನು ಹೇಳಿ, ಮಣ್ಣು ಕಣಗಳಲ್ಲಿ ತಂಪು ತಣಿವುಗಳಿರಲಿ, ಒಲವಿನೊರತೆಯು ಎಂದು ಬತ್ತದಿರಲಿ, ಕಸವರಸವಾಗಿ ಬಾಳು ನಂದನವಾಗಿ ಗವಿಸಿದ್ದೇಶನ ಕರುಣೆ ಸದಾ ನಿಮಗೂ ನಮಗಿರಲಿ ಅಂತ ಹಾರೈಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಆಶೀರ್ವಚನ ಸಂದೇಶವನ್ನು ದಯಪಾಲಿಸಿದ ಹಡಗಲಿಯ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈಗ ಹಡಗಲಿಯ ಪರಮ ಪೂಜ್ಯರಿಗೆ ನಮ್ಮ ಶ್ರೀಮಠದ ಶ್ರೀಗಳು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೋರಾದ ಒಂದು ಚಪ್ಪಾಳೆ ಅದಿರೇ ಇಲ್ಲವೂ ಇಲ್ಲಿ. ಈಗ ನೇರವಾಗಿ ತುಲಾಭಾರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯವಿಟ್ಟು ತುಲಾಭಾರ ಮಾಡುವಂಥ ದಾನಿಗಳು ತಾವೆಲ್ಲ ಸಿದ್ಧತೆಯಲ್ಲಿರಬೇಕು. ಶರಣ ಬಳಗದಲ್ಲಿ ಒಬ್ಬರಾಗಿರುವಂಥ ಶರಣರಾದ ವಸಂತಗೌಡರು ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ ದಯವಿಟ್ಟು ತುಲಾಭಾರದ ತಕ್ಕಡಿ ಕಡೆಗೆ ಬರಬೇಕು. ನಮ್ಮ ವಸಂತಗೌಡರು ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ ಶರಣಗೌಡ, ನವೀನಗೌಡ, ಶ್ರೀಮತಿ ನಂದಿನಿ ಬೀಜದಾರ್ ಲಂಡನ್, ಶ್ರೀಮತಿ ನಿಯೋಜಿತಾ ಮುಂಡಾಡ್ ಸಾಕಿನ್ ಗದಗ್, ಹೀಗೆ ಅನೇಕವರೆಲ್ಲ ಕುಟುಂಬ ವರ್ಗದವರು ಕೂಡ ಇವತ್ತು ವೇದಾಂತಗೌಡ, ನಮ್ಮ ಶರಣಪ್ಪನ ಮಗನಾಗಿರುವಂಥ ವೇದಾಂತಗೌಡ 4ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ತುಲಾಭಾರವನ್ನು ಏರ್ಪಡಿಸಿದೆ. ಇವತ್ತು ನಮ್ಮ ವಸಂತಗೌಡರು ಪೊಲೀಸ್ ಪಾಟೀಲ್ ಅವರ ಸಹೋದರಾಗಿರುವಂಥ RTO ರಾಜೇಂದ್ರ ಗೌಡರು ಪೊಲೀಸ್ ಪಾಟೀಲರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ 31ನೇ ವರ್ಷದ ಯಾರು ಹೇಳ್ಬೇಡ್ರಿ, ಇನ್ನು 10 ನಿಮಿಷನಾಗ ಮುಗಿಸ್ತೀವಿ. 31ನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವದ ವೇದಿಕೆ ಮೇಲೆ ನಾವು ಕೂಡ ಒಂದು ಭಕ್ತಿಯ ತುಲಾಭಾರವನ್ನು ಮಾಡ್ಬೇಕಂತೇಳಿ ನಮ್ಮ ವಸಂತಗೌಡರು ಪೊಲೀಸ್ ಪಾಟೀಲ್ ಕುಟುಂಬ ಮೊನ್ನೆ ಬೆಂಗಳೂರೊಳಗೆ ಅಪ್ಪನ ಒಂದು ಪುಣ್ಯ ಸ್ಮರಣೋತ್ಸವ ನಡೀತು ಬೆಂಗಳೂರು ಮಹಾನಗರದಲ್ಲಿ. ಆ ಬೆಂಗಳೂರು ಮಹಾನಗರದಲ್ಲಿ ನಡೆದಿರುವಂಥ ಅಪ್ಪನ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿನೂ ಕೂಡ ನಮ್ಮ ವಸಂತಗೌಡರು ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ ಅಲ್ಲಿನೂ ಕೂಡ ತುಲಾಭಾರವನ್ನು ಮಾಡಿದರು. ಹೋದ ವರ್ಷನೂ ಕೂಡ ತುಲಾಭಾರವನ್ನು ಮಾಡಿದರು. ಯಾರು ಎದ್ದು ಬರಬೇಡ್ರಿ, ಪ್ರತಿ ವರ್ಷನೂ ಕೂಡ ಶ್ರೀಮಠಕ್ಕೆ